ದುರಂತ. ಕ್ರಷರ್ ಬಂಡೆ ಕುಸಿದು 7 ಕಾರ್ಮಿಕರ ದುರ್ಮರಣ. ಮಾದಪಟ್ಟಣದಲ್ಲಿ ನಡುಕ ಹುಟ್ಟಿಸುವ ಘಟನೆ. ಕ್ವೇರಿಯಲ್ಲಿ ಕಲ್ಲು ಬಿದ್ದು ಹೆಣವಾದ್ರು ಕಾರ್ಮಿಕರು. ರಾಜಧಾನಿ ಬೆಂಗಳೂರು ಸೀಮೆಯಲ್ಲೊಂದು ಎದೆನಡುಗಿಸುವ ಭೀಕರ ದುರಂತ ಸಂಭವಿಸಿದೆ. ತಾವರೆಕೆರೆ ಪೊಲೀಸ್ ಠಾಣೆ ವ್ಯಾಪ್ತಿಯ ಮಾದಪಟ್ಟಣದ ಗ್ರಾಮದಲ್ಲಿರೋ ಕಾವೇರಿ ಕಂಪನಿಯ ಕ್ರಷರ್ ಬಂಡೆ ಮೇಲೆ ಕೆಲಸ ಮಾಡ್ತಿದ್ದ ವೇಳೆ ಯಮನ ರೂಪದಲ್ಲಿ ಬಂಡೆ ಕುಸಿದು ಬಿದ್ದಿದೆ. ಪರಿಣಾಮ ಸ್ಥಳದಲ್ಲೇ 7 ಜನ ಅಮಾಯಕ ಕಾರ್ಮಿಕರು ದುರ್ಮರಣಕ್ಕೀಡಾಗಿದ್ದಾರೆ. ಗುರುವಾರ ಬೆಳಗ್ಗೆ ಸುಮಾರು 7ರಿಂದ 7:30 ಸುಮಾರಿಗೆ ಈ ಭೀಕರ ಅವಘಡ ನಡೆದಿದೆ. ಆನಂದ್ ಸ್ವಾಮಿ ಎಂಬುವವರಿಗೆ ಸೇರಿದ 6 ಎಕರೆ ವಿಸ್ತೀರ್ಣದ ಬಸವೇಶ್ವರ ಸ್ಟೋನ್ ಕ್ವೇರಿಯಲ್ಲಿ ಎಂದಿನಂತೆ ಕಾರ್ಮಿಕರು ಕೆಲಸಕ್ಕೆ ಇಳಿದಿದ್ರು. ಒಟ್ಟು 16 ಜನ ಕಾರ್ಮಿಕರು ಸ್ಥಳದಲ್ಲಿದ್ರು ಎನ್ನಲಾಗಿದೆ. ಬಂಡೆಯ ಮೇಲ್ಭಾಗದಲ್ಲಿ 3 ಕಾರ್ಮಿಕರು ಇಟಾಚಿ ಯಂತ್ರದ ಮೂಲಕ ವೈಬ್ರೇಷನ್ ಕೆಲಸ ಮಾಡ್ತಿದ್ದಾಗ ಇದ್ದಕ್ಕಿದ್ದಂತೆ ಬೃಹತ್ ಬಂಡೆಯೊಂದು ಕೆಳಗೆ ಉರುಳಿ ಬಿದ್ದಿದೆ. ಈ ವೇಳೆ ಕೆಳಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದ ಕಾರ್ಮಿಕರು ಕಲ್ಲುಗಳ ಅವಶೇಷಗಳ ಅಡಿ ಸಿಲುಕಿ ಜಜ್ಜು ಬಿದ್ದಿದ್ದಾರೆ. ಘಟನೆಯಲ್ಲಿ ಒಟ್ಟು 7 ಜನ ಕಾರ್ಮಿಕರು ಪ್ರಾಣ ಕಳೆದುಕೊಂಡಿದ್ದು 5 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಗಾಯಾಳುಗಳಾದ ಚೋಟು, ಗುಲಾಬ್ ಸಿಂಗ್, ಆನಂದ್, ನೋಹರ್ ಸಿಂಗ್ ಹಾಗೂ ಮತ್ತೊಬ್ಬರನ್ನು ತಕ್ಷಣವೇ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಸದ್ಯ ಒಬ್ಬರ ಸ್ಥಿತಿ ಚಿಂತಾಜನಕವಾಗಿದ್ದು ಐಸಿಯುನಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ರಾಮ್ ನಾಯಕ್, ನಡಿಯಾಳ್ ಗ್ರಾಮ, ಶಹಾಪುರ್ ತಾಲೂಕ್, ಯಾದಗಿರಿ ಜಿಲ್ಲೆ, ಭುವನೇಶ್ವರ್ ಸಿಂಗ್ ಮಧ್ಯಪ್ರದೇಶ್, ಧರ್ಮೇಶ್ ಸಿಂಗ್ ಛತ್ತೀಸ್ಗಢ, ರಾಜೇಶ್ ಪ್ರಸಾದ್ ಮಧ್ಯಪ್ರದೇಶ್, ರಾಮ್ ಅವತಾರ್ ಸಿಂಗ್ ಮಧ್ಯಪ್ರದೇಶ್, ಸತ್ಯನಾರಾಯಣ್ ಗೌಡ್ ಮಧ್ಯಪ್ರದೇಶ್, ಶಿವರಾಮ್ ಸಿಂಗ್ ಮಧ್ಯಪ್ರದೇಶ್. ಇನ್ನು ಈ ಕಲ್ಲು ಕ್ವಾರಿಯ ಮಾಲೀಕರ ಬೇಜವಾಬ್ದಾರಿತನ ಎದ್ದು ಕಾಣ್ತಿದೆ. ಒಂದೇ ಸರ್ವೆ ನಂಬರ್ನಲ್ಲಿ ಒಟ್ಟು 2 ಕ್ವಾರಿಗಳು ನಡೀತಾ ಇವೆ ಅನ್ನೋ ಅಪಘಾತಕಾರಿ ಮಾಹಿತಿ ಹೊರಬಿದ್ದಿದೆ. ಆನಂದ್ ಸ್ವಾಮಿ ಎಂಬುವವರ ಬಸವೇಶ್ವರ ಸ್ಟೋನ್ ಕ್ವಾರಿ 2019ರಲ್ಲಿ 20 ವರ್ಷಗಳ ಅವಧಿಗೆ ಪರವಾನಗಿ ಪಡೆದುಕೊಂಡಿತ್ತು. ಇದೇ ಜಾಗದಲ್ಲಿ ಉದಯ್ ಶಂಕರ್ ಎಂಬಾತ 7 ಎಕರೆ ವಿಸ್ತೀರ್ಣದಲ್ಲಿ ಎಸ್ಆರ್ ಸ್ಟೋನ್ ಹೆಸರಿನಲ್ಲಿ 2014ರಿಂದಲೇ ಕ್ವೇರಿ ನಡೆಸುತ್ತಿದ್ದ ಎನ್ನಲಾಗ್ತಾ ಇದೆ. ವಿಷಯ ತಿಳಿಯುತ್ತಿದ್ದಂತೆ ತಾವರೆಕೆರೆ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದ ಕೇಂದ್ರ ಐಜಿಪಿ ಗಿರೀಶ್ ಅವರು ಮೇಲ್ನೋಟಕ್ಕೆ ಮಾಲೀಕರ ನಿರ್ಲಕ್ಷ್ಯದಿಂದಲೇ ಈ ಘಟನೆ ನಡೆದಿರುವುದಾಗಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಕ್ವಾರಿಯ ಮಾಲೀಕರು ಯಾರು, ಇವರ ಬಳಿ ಸರಿಯಾದ ಪರವಾನಗಿ ಮತ್ತು ಸುರಕ್ಷತಾ ಕ್ರಮಗಳಿದೆಯಾ ಇಲ್ವಾ ಅನ್ನುವ ಸಂಪೂರ್ಣ ತನಿಖೆ ನಡೆಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇಲ್ಲಿ ಮಾಲೀಕರ ಹಣದ ದಾಹಕ್ಕೆ ಬಲಿಯಾಯಿತು 7 ಬಡ ಜೀವಗಳು. ತಾವರೆಕೆರೆ ಪೊಲೀಸ್ ತನಿಖೆಯಿಂದ ಹೊರಬರಬೇಕಿದೆ ಅಸಲಿ ಸತ್ಯ. ಬ್ಯೂರೋ ರಿಪೋರ್ಟ್, ವಿಶ್ವಪ್ರಕಾಶ್ ಟಿ ಮಲಗೊಂಡ, ASTV ಕನ್ನಡ, ಬೆಂಗಳೂರು. ಅಪರಾಧಕ್ಕೆ ಸವಾಲು ದಿನಪತ್ರಿಕೆ ಜೊತೆಗೆ ಡಿಜಿಟಲ್ ಅಲ್ಲಿ ಹೊಸ ರೂಪ.